ಯಾರದ್ದೋ ಮತ ಯಾರಿಂದಲೋ ಮತದಾನ ಅಧ್ವಾನ ಆಗಿದೆ. ಶಿವರಾಜನವರ ಹೆಸರಲ್ಲಿ ಇನ್ಯಾರೋ ವೋಟಿಂಗ್ ಮಾಡಿದ್ದಾರೆ. ಮತನೇ ಯಾರದ್ದು, ಆದ್ರೆ ಮತದಾನ ಮಾಡಿರೋದೇ ಇನ್ಯಾರೋ. ಒಟ್ಟು ಅಧ್ವಾನ ಆಗಿದೆ. ರಾಜರಾಜೇಶ್ವರಿ ನಗರದ ಲಲಿತ್ ಕ್ಯಾಸ್ಟಲ್ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. RR ನಗರದ ಮತಗಟ್ಟೆ 426ರಲ್ಲಿ ನಡೆದಿರುವಂತಹ ಘಟನೆ ಇದು. ಯಾರದ್ದೋ ಓಟ್ ಇನ್ಯಾರೋ ಹಕ್ಕು ಚಲಾಯಿಸಿದ್ದಾರೆ ನೋಡಿ, ಅಧ್ವಾನ ಆಗೋಗಿದೆ. ಶಿವರಾಜನವರು ಮತ ಹಾಕೋದಕ್ಕೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ನೀವೇ ಮತ ಹಾಕೋದಕ್ಕೆ ಹೋದಾಗ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಅಂಥದ್ದೇ ಪರಿಸ್ಥಿತಿ. ಶಿವರಾಜ್ಗಿಂತ ಮುನ್ನ ಅವರ ಹೆಸರಲ್ಲೇ ಬೇರೆಯವರು ಮತದಾನ ಮಾಡಿಬಿಟ್ಟಿದ್ದಾರೆ. ಈ ಬಗ್ಗೆ ಮತಗಟ್ಟೆ ಅಧಿಕಾರಿಗಳಿಗೆ ಶಿವರಾಜ್ ಪ್ರಶ್ನೆ ಮಾಡಿದ್ದಾರೆ. ಇಂಥದ್ದೊಂದು ಅಧ್ವಾನ ನಡೆದಿದೆ RR ನಗರದ ಕ್ಯಾಸ್ಟಲ್ ಶಾಲೆಯ ವೋಟಿಂಗ್ ಬೂತ್ನಲ್ಲಿ. ಶಿವರಾಜ್ ಅನ್ನೋಂಥವ್ರು ವೋಟಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ವೋಟ್ ಮಾಡೇ ಇಲ್ಲ, ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಬಂದಿದ್ದಾರೆ. ಬಟ್ ಅದಾಗಲೇ ನಿಮ್ದು ವೋಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಬೂತ್ನಲ್ಲಿರೋ ಚುನಾವಣಾ ಅಧಿಕಾರಿಗಳು. ನೋಡಿ, ನಾನು ಮತದಾನನೇ ಮಾಡಿಲ್ಲ, ಹಕ್ಕು ಚಲಾಯಿಸಿಲ್ಲ, ಅದು ಹೇಗಾಯಿತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಗೊಂದಲ ಆಗೋಗಿದೆ, ಫುಲ್ ಅಧ್ವಾನ ಆಗಿದೆ. ಹಾಗಿದ್ರೆ ಯಾರು ಬಂದು ಹೇಗೆ ವೋಟ್ ಹೋಗ್ಲಿಕ್ಕೆ ಸಾಧ್ಯ? ಗುರುತಿನ ಚೀಟಿ ತರಬೇಕು, ಸ್ಲಿಪ್ಪಲ್ಲಿ ಅವ್ರ ಹೆಸರು ಇರಬೇಕು, ಅದಾದಮೇಲೆ ಅದು ಹೋಲಿಕೆ ಆದಾಗ ವೋಟ್ ಮಾಡ್ಬೋದು. ಹಾಗಾಗಿಯೂ ಈ ಅಧ್ವಾನ ಆಗಿದೆ. ವೋಟ್ ಮಾಡೋಕ್ಕಂತ ಒಳಗಡೆ ಬಂದೆ. ಒಳಗೆ ಹೋದಾಗ ಆಲ್ರೆಡಿ ವೋಟ್ ಆಗಿದೆ ಅಂತ ಹೇಳಿದ್ರು. ಸರಿ, ನಾನು ವೋಟ್ ಹೇಗಾಗುತ್ತೆ, ಎಪಿಕ್ ಕಾರ್ಡ್ ನನ್ನ ಹತ್ರ ಇದೆಯಲ್ಲ ಅಂತ ನಾನು ಕೇಳಿದೆ. ಜಸ್ಟ್ ಆಮೇಲೆ ಅವ್ರು ಚೆಕ್ ಮಾಡಿಬಿಟ್ಟು ಇಲ್ಲ ವೋಟ್ ಆಗಿದೆ, ನಿಮ್ಗೆ ಬ್ಯಾಲೆಟ್ ವೋಟ್ ಕೊಡ್ತೀನಿ ಅಂದರು. ಸೊ ನನ್ನ ಹತ್ರ ಫೋನು ಇರಲಿಲ್ಲ, ಆಚೆನೂ ಕಳಿಸಿಲ್ಲ, ಒಳಗಡೆ ಇದ್ವಲ್ಲ, ಬ್ಯಾಲೆಟ್ ವೋಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಬದಲು ಒಂದು 5-10 ಮಿನಿಟ್ಸಲ್ಲಿ ನಾನೇ CCTV ಚೆಕ್ ಮಾಡಿ ಅಂತ. ಸೊ ಮಾಡಿಲ್ಲ. 5-10 ಮಿನಿಟ್ಸ್ ಬಿಫೋರ್ ವೋಟ್ ಹಾಕಿದ್ದೆ ನಾನು. ನನಗೆ ಆಮೇಲೆ ಅವರು ಎಕ್ಸ್ಟ್ರಾ ಬ್ಯಾಲೆಟ್ ವೋಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಒಂದು ವೋಟ್ ಸೀಲ್ ಕೊಟ್ಬಿಟ್ಟು ಬ್ಯಾಲೆಟ್ ವೋಟ್ ಅಂತ ಹಾಕ್ಸಿದ್ದಾರೆ. ಸರ್, ಯಾವಾಗ ಈಗ ಆ ಕಾರ್ಡ್ ಹೆಂಗೆ ಬರ್ತು, ಇವ್ರು ಚೆಕ್ ಮಾಡೋದು ಹೆಂಗೆ ಬಿಟ್ರು, ಇವಾಗ ಇವ್ರು ಗಲಾಟೆ ಮಾಡಿದ್ದು ವೋಟ್ ಹಾಕೋ ಪರ್ಮಿಷನ್ ಕೊಟ್ಟವ್ರು ಇಲ್ಲ, ಯಾರು ನೀವು ಹಾಕೋಗಿ ಅಂತ ಕಳಿಸಿದಾರಲ್ಲ. ಈ ಥರ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಆಗ್ತಾ ಇರ್ಬೋದು ಇದೇ ಥರ. ಕೇಳಕ್ಕೆ ಹೋದ್ರೆ ಆಚೆ ಹೋಗಿದ್ರೆ ಒಬ್ಬ ಕಳ್ಳ ವೋಟ್ ಹಾಕಕ್ಕೆ ಒಳಗಡೆ ಬರೋಕ್ಕೆ ಪ್ರಾವಿಷನ್ ಇದೆ, ನ್ಯಾಯ ಕೇಳಿದ್ರೆ ಆಚೆ ಹೋಗಿ ಅಂತಾರೆ. ಇದೇ ಧರ್ಮಲ್ಲ? CCTV ಇದೆ, ನಾವು ಕೇಳಿದ್ದೀವಿ. CCTV ಮಾಡ್ಲಿಕ್ಕೆ ಅಂತ ಬಂದು ನಾನು ಬರ್ಬೇಕಾದ್ರೆ ಅಲ್ಲಿಂದ ಕಾರ್ಡ್ ತಗೊಂಡು ವೋಟರ್ ಸ್ಲಿಪ್ಪು ಕೊಟ್ಟರು. ಸೊ ಸ್ಲಿಪ್ ತೊಗೊಂಡ್ಬಿಟ್ಟು ವೋಟಿಗೆ ಬಂದೆ. ನಾನು ಜಸ್ಟ್ ಒಳಗಡೆ ಬಂದಾಗ ಅವ್ರು ಹೇಳಿದ್ರು ಮಾರ್ಕ್ ಆಗಿತ್ತಲ್ಲ ರೆಡಿಂಗಲ್ಲಿ, ಸೊ ನಿಮ್ಗೆ ವೋಟ್ ಆಗಿದೆ ಅಂತ. ಹೆಂಗೆ ವೋಟ್ ಆಗುತ್ತೆ ಸರ್? ನನ್ನ ಎಪಿಕ್ ಕಾರ್ಡ್ ಇಲ್ಲಿದೆ, ತೊಗೊಳ್ಳಿ ಅಂತ ಕಾರ್ಡ್ ಕೊಟ್ಟರು. ಸೊ ಅವ್ರು ಆಮೇಲೆ ಎಲ್ಲ ಚೆಕ್ ಮಾಡಿದ್ರು, 3 ಸ್ಲಿಪ್ ಇರುತ್ತಲ್ಲಿ, ಎಲ್ಲ ಕಡೆ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಇಲ್ಲ ವೋಟ್ ಆಗಿದೆ, ಪಾಸಿಬಿಲಿಟಿ ಇಲ್ಲ ವೋಟ್ ಮಾಡೋದಕ್ಕೆ. ನಾನು ಬೇರೆ ಯಾವುದೋ ID ಕಾರ್ಡ್ ಬೇರೆ ನಾನು ಕೊಡ್ತೀನಿ ಚೆಕ್ ಮಾಡಿ. ಆಮೇಲೆ ಅವ್ರು ಯಾರೋ ಹೈಯರ್ ಆಫೀಸರಿಗೆ ಫೋನ್ ಮಾಡಿದ್ರು, ಕನ್ವಿನ್ಸ್ ಮಾಡಿ ನಾನು ಆಮೇಲೆ ಕೇಳಿದೆ ಆ ಥರ ಹೇಗಾಗುತ್ತೆ, ಎಜುಕೇಟೆಡ್ ಆಗಿ ಈ ಥರ ಆದರೆ ಈ ಕಾಮನ್ ಮ್ಯಾನ್ ಹೇಳಲ್ಲ, ಅದು RR ನಗರ ಅಂತ ಏರಿಯಾಗಳಲ್ಲಿ ಆಗುತ್ತೆ ಅಂದರೆ ಗಲಾಟೆ ಮಾಡಿ ಆರ್ಗ್ಯೂ ಮಾಡಿದಾಗ ಆಮೇಲೆ ಅವರು ಲೇಟ್ ಮೇಡಮ್ ಅವ್ರು ಫೋನ್ ಮಾಡಿಬಿಟ್ಟು ಹೈಯರ್ ಆಫೀಸರ್ ಹತ್ರ ಮಾತಾಡ್ತಿದ್ರು. ಫಾರ್ಮ್ 17B ಅಂತ ಪೋಸ್ಟಲ್ ವೋಟ್ ಥರ ವೋಟರ್ ID ಮಾಡ್ಬೋದು. ನನಗೆ ಇದು ಹಿಂಗಾಗುತ್ತೆ, ಒಂದು ಆಲ್ರೆಡಿ ಒಂದು ವೋಟ್ ಆಗಿದೆ, ಇಲ್ಲ ಇದು ಲಾಸ್ಟಿಗೆ ತೊಗೊಂಡು ತಗೊಳ್ತೀವಿ ಅಂತ. ನಾನು ಆಚೆ ಬರೋಂಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.